ಸರ್, ಏನಿವತ್ತು ನಾವು ಪ್ರತಿಭಟನೆ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಮಾಡ್ತಿದ್ದೀವಿ. ಇವು ನನ್ನ ಮತ ನಮ್ಮ ಹಕ್ಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಏನು ನಮ್ಮ ರಾಷ್ಟ್ರದಾದ್ಯಂತ 70ರಿಂದ 80 ಸೀಟು ನಾವು ಕಳ್ಕೊಂಡಿದ್ದೀವಿ ಈ ಕಳ್ಳ ಮತದಾನದಿಂದ. ಒಂದೊಂದು ಕ್ಷೇತ್ರದಲ್ಲಿ 10,000, 5,000, 15,000, 20,000. ಆಮೇಲೆ ನಾವೇನು ಮಹಾರಾಷ್ಟ್ರದಲ್ಲಿ ಇವಾಗ ಸೋತಿದ್ವಿ, ಅದಕ್ಕೂ ಈ ಮತದಾನನೇ ಕಾರಣ ಅಂತ ನಾವು ಹೇಳಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಇಲ್ಲಿ ಹೋರಾಟನ ಮಾಡ್ತಾ ಇದ್ದೀವಿ. ನಮ್ಮ ಈ ಏನು ಮಾದೇವಪುರದಲ್ಲಿ ಎಷ್ಟು ಮತದಾನ ಮಾಡಿದ್ದಾರೆ, ನಾವು ಇವಾಗ ಸೋಲಿಕ್ಕೆ ಅದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ. ಇದೇ ರೀತಿ BJP-ಯವರು ಷಡ್ಯಂತ್ರ ಮಾಡ್ಕೊಂಡು ಹೋಯ್ತಿದ್ರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವು ಎಲ್ಲೆಲ್ಲಿ ಸ್ಟ್ರಾಂಗ್ ಇರ್ತೀವಿ ಅಲ್ಲೆಲ್ಲ ಈ ಥರ ಕಳ್ಳ ಮತದಾನ ಮಾಡಿ ನಮ್ಮನ್ನ ಸೋಲಿಸ್ತವ್ರೆ. ಅವ್ರಿಗೆ ನ್ಯಾಯ ಮಾರ್ಗದಲ್ಲಿ ನಮ್ಮ ಕಾಂಗ್ರೆಸ್ನ ಎದುರಿಸ್ಲಿಕ್ಕೆ ಆಯ್ತಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ, ಅಡ್ಡದಾರಿ ಹಿಡಿದು BJP-ಯವರು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನಾವು ಉಗ್ರವಾಗಿ ಖಂಡಿಸಿ ಇನ್ನೆಲ್ಲೂ ಈ ರೀತಿ ನಡೀದಂಗೆ ನಮ್ಮ ಮತ ನಮ್ಮದು ಕರೆಕ್ಟಾಗಿ ನಾವು ವೋಟ್ ಮಾಡಿದ್ದೀವಿ ಆ ವ್ಯಕ್ತಿಗೆ ಸಲ್ಲಬೇಕು. ಅದಕ್ಕೋಸ್ಕರ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.